ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ವೀಕ್ಷಿಸ್ತಾ ಇದ್ದೀರಾ ಸಂಜೆವಾಣಿ ನ್ಯೂಸ್. ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಏನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ವೀಕ್ಷಕರೇ, ಪ್ರತಿ ಶುಕ್ರವಾರ ಬಂತೆಂದರೆ ಸಾಕು ಕ್ಯಾಪ್ಟನ್ ಯಾರಾಗ್ತಾರೆ ಅಂತ ಬಿಗ್ ಬಾಸ್ ಮನೆಯಲ್ಲಿ ಒಂದಿಷ್ಟು ಚರ್ಚೆಗಳು ಕೂಡ ನಡೀತಾನೆ ಇರುತ್ತೆ. ಹಾಗೂ ಟಾಸ್ಕ್ಗಳು ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಜೊತೆಗೆ ಕಷ್ಟ ಕೂಡ ಇರುತ್ತೆ. ಕಳೆದ ಎಪಿಸೋಡ್ ನಲ್ಲಿ ಕ್ಯಾಪ್ಟನ್ ಯಾವ ರೀತಿ ಆಡಲಾಗಿತ್ತು ಅಥವಾ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಯಾವ ರೀತಿ ಆಡಲಾಗಿತ್ತು, ಜೊತೆಗೆ ಯಾರ ಮಧ್ಯೆ ಭಿನ್ನಾಭಿಪ್ರಾಯ ಹೆಚ್ಚಾಯಿತು ಎಲ್ಲವನ್ನೂ ಕೂಡ ಈ ಸ್ಟೋರಿಯಲ್ಲಿ ನಿಮಗೆ ತಿಳಿಸ್ತಾ ಬರ್ತೀನಿ. ವೀಕ್ಷಕರೇ, ಭವ್ಯ ಗೌಡ ಹಾಗೂ ಐಶ್ವರ್ಯ ಅವರ ಮಧ್ಯೆ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಬಹಳನೇ ಪೈಪೋಟಿ ನಡೆಯಿತು. ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ ಮನೆ ಮಂದಿ ಎಲ್ಲರೂ ಕೂಡ ಕಾತುರದಿಂದ ವೇಟ್ ಮಾಡ್ತಾ ಇದ್ರು. ಬಿಗ್ ಬಾಸ್ ಕೊಟ್ಟ ಟಾಸ್ಕ್ ಅನ್ನ ಇಬ್ರು ಕೂಡ ಅದ್ಭುತವಾಗಿ ನಿಭಾಯಿಸಿದ್ರು. ಅದರಲ್ಲಿ ಭವ್ಯ ಗೌಡ ಐಶ್ವರ್ಯಗಿಂತ ಬಹಳನೇ ಕಡಿಮೆ ಸಮಯದಲ್ಲಿ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. ಇದರಿಂದ ಭವ್ಯ ಗೌಡ ಅವರು ಮನೆಯ ಕ್ಯಾಪ್ಟನ್ ಆಗಿ ಹೊರಹೊಮ್ಮುತ್ತಾರೆ. ಬಿಗ್ ಬಾಸ್ ಯಾವತ್ತು ಭವ್ಯ ಅವರನ್ನ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡ್ತಾರೋ ನಂತರ ಐಶ್ವರ್ಯ ಅವರ ಮುಖದಲ್ಲಿ ಬೇಸರ ಮೂಡುತ್ತೆ. ಐಶ್ವರ್ಯ ಅವರ ಮುಖ ಸಪ್ಪಗಾಗುತ್ತೆ, ಜೊತೆಗೆ ಕಣ್ಣೀರು ಕೂಡ ಹಾಕ್ತಾರೆ. ಇನ್ನು ಐಶ್ವರ್ಯ ಅವರು ಟಾಸ್ಕ್ ನಲ್ಲಿ ನಿಜಕ್ಕೂ ಗೆಲ್ಲಬಹುದಿತ್ತು, ಯಾಕಂದ್ರೆ ಅವರಿಗೆ ಟಾಸ್ಕ್ ಕಂಪ್ಲೀಟ್ ಮಾಡಿ ಬೆಲ್ ಹೊಡೆಯುವ ಸಮಯ ಗೊತ್ತಾಗಿರ್ಲಿಲ್ಲ. ಅಲ್ಲಿ ಸ್ವಲ್ಪ ಸಮಯ ವೇಸ್ಟ್ ಆಯ್ತು. ಇದರಿಂದ ಐಶ್ವರ್ಯ ಅವರು ಟಾಸ್ಕ್ ನಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಸಮಯವನ್ನ ತೆಗೆದುಕೊಂಡ್ರು, ಹೀಗಾಗಿ ಸೋಲ್ ಅನುಭವಿಸಬೇಕಾಯಿತು. ಇದನ್ನ ನೋಡಿದಾಗ ಐಶ್ವರ್ಯ ಅವರಿಗೆ ಇಲ್ಲಿ ಸ್ವಲ್ಪ ಮಿಸ್ ಆಯ್ತು ಅಂತ ಅನ್ಸುತ್ತೆ. ಅಂದ್ರೆ ಐಶ್ವರ್ಯ ಅವರು ಗೆಲ್ಬೋದಿತ್ತು, ಆದ್ರೆ ಅಲ್ಲಿ ಒಂದ್ ಸ್ವಲ್ಪ ಟೈಮ್ ತಗೊಂಡ್ರು, ಮೇ ಬಿ ಅದರಿಂದಾಗಿ ಐಶ್ವರ್ಯ ಅವರಿಗೆ ಆಗ್ಲಿಲ್ಲ. ಸೊ ಟಾಸ್ಕ್ ಅಲ್ಲಿ ಸೋಲ್ಬೇಕಾಯ್ತು. ಸೊ ಭವ್ಯ ಗೌಡ ಅವರು ಕ್ಯಾಪ್ಟನ್ ಆಗ್ಬೇಕಾಯ್ತು. ಇನ್ನು ಐಶ್ವರ್ಯ ಅವರು ಕಂಪ್ಲೀಟ್ ಮಾಡಿದ ತಕ್ಷಣ ಹೋಗಿ ಬೆಲ್ಲನ್ನ ಬಡಿತಾರೆ. ಭವ್ಯ ಅವರು ಕಂಪ್ಲೀಟ್ ಮಾಡಿದ ತಕ್ಷಣ ಹೋಗಿ ಬೆಲ್ಲನ್ನ ಬಡಿತಾರೆ. ಹೀಗಾಗಿ ಅವರಿಗೆ ಅಲ್ಲಿ ಟೈಮ್ ಸ್ವಲ್ಪ ಬೇಗನೆ ಸೇವ್ ಆಯ್ತು. ಇದರಿಂದಾಗಿ ಭವ್ಯ ಅವರು ಆಟವನ್ನ ತುಂಬಾ ಚೆನ್ನಾಗಿ ಬಹಳ ಬೇಗನೆ ಒಂದು ನಿಭಾಯಿಸಿದ್ರು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗ್ಲಾರ್ದು. ಟೈಮ್ ವೇಸ್ಟ್ ಆಗದೆ ಇರುವ ಹಾಗೆ ಭವ್ಯ ಗೌಡ ಅವರು ಆಟವನ್ನ ಆಡಿದ್ರು. ಇನ್ನು ಮನೆ ಮಂದಿ ಎಲ್ಲರೂ ಕೂಡ ಐಶ್ವರ್ಯ ಅವರನ್ನ ನೀನು ಟೈಮ್ ಮ್ಯಾನೇಜ್ ಮಾಡುವಲ್ಲಿ ಸ್ವಲ್ಪ ಎಡವಿದೆ ಅಂತ ಹೇಳ್ತಾರೆ. ಇದರಿಂದ ಇನ್ನೂ ಕೂಡ ಐಶ್ವರ್ಯ ಅವರಿಗೆ ನೋವಾಗುತ್ತೆ. ನನ್ನಿಂದಾಗಿಯೇ ತಪ್ಪಾಯ್ತು ಅಂತ ಹೇಳ್ತಾರೆ. ಎಲ್ಲೋ ನಾನು ಆ ಟೈಮನ್ನು ಬೇಗ ನಾನು ಈ ಟಾಸ್ಕನ್ನು ಆಡ್ತಾ ಇದ್ರೆ ನಂದು ಕೂಡ ಈಸಿಯಾಗಿ ಬೇಗನೆ ಆಗ್ತಾ ಇತ್ತು. ಸೊ ನಾನೇ ವಿನ್ ಆಗ್ಬೋದಿತ್ತು, ಆದರೆ ನನ್ನಿಂದಲೇ ಈ ಥರ ಆಯಿತು ಅಂತ ಐಶ್ವರ್ಯ ಅವರು ನೊಂದುಕೊಳ್ತಾರೆ. ಇನ್ನು ಭವ್ಯ ಗೌಡ ಅವರಿಗೆ ಬಿಗ್ ಬಾಸ್ ನೀವು ಮನೆಯಿಂದ ಡೈರೆಕ್ಟ್ ಆಗಿ ಯಾರನ್ನ ನಾಮಿನೇಟ್ ಮಾಡ್ತೀರಿ ಅಂತ ಕೇಳಿದಾಗ ಭವ್ಯ ಗೌಡ ಅವರು ನೇರವಾಗಿ ಐಶ್ವರ್ಯ ಅವರನ್ನ ನಾನು ನಾಮಿನೇಟ್ ಮಾಡ್ತೇನೆ ಅಂತ ಹೇಳ್ತಾರೆ. ಇದರಿಂದ ಭವ್ಯ ಗೌಡ ಅವರು ಐಶ್ವರ್ಯ ಅವರ ಬಗ್ಗೆ ಇರುವಂತಹ ಕೆಲವೊಂದು ತನ್ನ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ. ಹಾಗೂ ಐಶ್ವರ್ಯ ಅವರು ಇದನ್ನ ಕೇಳಿಸಿಕೊಂಡು ಅಲ್ಲಿಂದ ಸೀದಾ ಅಡುಗೆ ಮನೆಯ ಕಡೆಗೆ ಹೋಗ್ತಾರೆ. ಮನಸ್ಸಿಗೆ ತುಂಬಾನೇ ನೋವು ಮಾಡಿಕೊಳ್ತಾರೆ. ಅಳು ಬಂದ್ರೂ ಕೂಡ ಅದನ್ನ ತಡೆದುಕೊಳ್ತಾರೆ. ಅಂದ್ರೆ ಐಶ್ವರ್ಯ ಅವರು ಸಮ್ಟೈಮ್ಸ್ ಏನ್ ಮಾಡ್ತಾರೆ, ಮನೆಯೊಳಗಡೆ ನಿಮ್ಗೆ ಗೊತ್ತಿರುತ್ತೆ, ಬೇಜಾರಾದಾಗ ಜಾಸ್ತಿಯಾಗಿ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕೆ ಹೋಗಲ್ಲ. ಯಾರಾದ್ರೂ ಮನೆಯಿಂದ ಆಚೆ ಹೋದ್ರೆ ಸಿಕ್ಕಾಪಟ್ಟ ಅಳ್ತಾರೆ. ಅದರ ಹೊರತಾಗಿ ತನ್ನ ನೋವನ್ನು ಒಂದ್ ಸ್ವಲ್ಪ ನುಂಗಿಕೊಳ್ಳುವಂತ ಹುಡುಗಿ ಅವರು. ಸೊ ಒಂದ್ ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ, ಕೆಲವೊಂದು ಎಮೋಷನಲ್ ಆಗಿ ತುಂಬಾನೇ ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಐಶ್ವರ್ಯ ಹಾಗೂ ಭವ್ಯ ಗೌಡ ಅವರ ಮಧ್ಯೆ ಪ್ರತಿದಿನ ಕೂಡ ಒಂದಿಷ್ಟು ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ. ಇಬ್ರು ಕೂಡ ಎದುರುಗಡೆ ಚೆನ್ನಾಗಿಯೇ ಇದ್ರೆ ಮನ್ಸಲ್ಲಿ ಇಬ್ರು ಕೂಡ ಒಬ್ಬರನ್ನೊಬ್ಬರು ನೋಡಿದರೆ ಆಗೋದಿಲ್ಲ ಅನ್ನೋ ತರ ಇಡ್ತಾರೆ. ಹೀಗಾಗಿ ಇದೀಗ ಭವ್ಯ ಗೌಡ ಅವರು ನಾನು ಇನ್ ಮುಂದೆ ತೋರಿಸ್ತೇನೆ ಏನು ಅಂತ, ಬಿಗ್ ಬಾಸ್ ಮನೆಯಲ್ಲಿ ನನ್ನ ಆಟ ಇನ್ನೂ ಚೆನ್ನಾಗಿರುತ್ತೆ, ನಾನು ಇನ್ನೊಬ್ಬರಿಗೆ ಡಿಪೆಂಡ್ ಆಗ್ತೀನಿ ಅಂತ ಹೇಳ್ತಾ ಇದ್ರು. ನನ್ನ ಬಗ್ಗೆ ಹೇಳ್ದವರು ನಾನು, ಅಂದ್ರೆ ನನ್ನ ಬಗ್ಗೆ ಏನು ಹೇಳಿದ್ದಾರೆ ಅದಕ್ಕೆ ನಾನು ಸುಮ್ಮನೆ ಇರೋದಿಲ್ಲ, ಸುಮ್ಮನೆ ಅವರನ್ನ ಬಿಡೋದಿಲ್ಲ ಅಂತ ಭವ್ಯ ಗೌಡ ಅವರು ಹೇಳ್ತಾರೆ. ಸ್ವಲ್ಪ ಅಂದ್ರೆ ಅವರ ಮಾತುಗಳು, ಭವ್ಯ ಗೌಡ ಅವರ ಮಾತುಗಳು ಇತ್ತೀಚೆಗೆ ಒಂದ್ ಸ್ವಲ್ಪ ಗರ್ವದಿಂದಲೇ ಇರುತ್ತೆ. ಒಂದಿಷ್ಟು ಅಂದ್ರೆ ಭವ್ಯ ಗೌಡ ಅವರು ಮೊದಲಿದ್ದ ಹಾಗೆ ಇಲ್ಲ. ಅಂದ್ರೆ ತಾನು ಏನಿದೆಯೋ ಆ ಸಿಚುವೇಶನ್ಗೆ ರಿಯಾಕ್ಟ್ ಆಗ್ಬಿಡ್ತಾರೆ, ಬೇಗನೆ ಟಾರ್ಗೆಟ್ ಆಗ್ತಾರೆ ಅಂತಾನು ಹೇಳ್ಬೋದು. ಅಂದ್ರೆ ತಾನು ಬೇಗನೆ ಟಾರ್ಗೆಟ್ ಮಾಡ್ಕೊಳ್ತಾರೆ, ತನ್ನನ್ನು ತಾನೇ ಟಾರ್ಗೆಟ್ ಮಾಡ್ಕೊಂಡು ಇನ್ನೊಬ್ಬರ ಮೇಲೆ ಜಾಸ್ತಿಯಾಗಿ ಗರ್ವದಿಂದ ಮಾತಾಡ್ತಾರೆ. ಹೌದು, ನಾನು ಇರೋದೇ ಹೀಗೆ, ನಾನು ಈ ತರನೇ ಇರ್ತೀನಿ, ನಿಮ್ಗೇನು ಅನ್ನುವಂತ ಒಂದು ಪ್ರಶ್ನೆಯನ್ನ ಮಾಡೋ ತರ ಭವ್ಯ ಗೌಡ ಅವರು ಮನೆಯಲ್ಲಿದ್ದಾರೆ. ಇನ್ನು ಭವ್ಯ ಗೌಡ ಅವರ ಮೆಂಟಾಲಿಟಿ ಹಾಗೂ ಐಶ್ವರ್ಯ ಅವರ ಮೆಂಟಾಲಿಟಿಯ ಬಗ್ಗೆ ನೀವು ಏನ್ ಜಡ್ಜ್ ಮಾಡ್ತೀರಾ?
ಅನ್ನುವಂಥದ್ದು, ಜೊತೆಗೆ ಅವರಿಬ್ಬರು ಆಟಗಳನ್ನು ಹೇಗೆ ಆಡ್ತಾ ಇದ್ದಾರೆ, ಅವರಿಬ್ಬರಲ್ಲಿ ನಿಮಗೆ ಯಾರು ತುಂಬಾನೇ ಇಷ್ಟ ಆಗ್ತಾರೆ, ಯಾರು ಒಳ್ಳೆಯ ಕಾಂಪಿಟೇಟರ್ ಆಗಿದ್ದಾರೆ, ಯಾರು ವಿನ್ ಆಗಬೇಕು ಅಂತ ನಿಮಗೆ ಯಾರ ಹೆಸರು ಅನಿಸುತ್ತೆ, ಅಥವಾ ಇವರು ಓಕೆ ಇವರು ಚೆನ್ನಾಗಿ ಆಡ್ತಾ ಇದ್ದಾರೆ, ಫೈನಲ್ ತನಕ ಇವರು ಬರ್ಬೋದು ಅನ್ನುವಂಥ ಒಂದು ನಿಮ್ಮ ಇಚ್ಛೆ ಏನಿದೆ ಅವೆಲ್ಲವನ್ನು ಕೂಡ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಇವರಿಬ್ಬರ ಬಗ್ಗೆ ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು, ಎಲ್ಲವನ್ನೂ ಕೂಡ ನೀವು ನಮಗೆ ಕಮೆಂಟ್ ಬಾಕ್ಸಲ್ಲಿ ಮುಕ್ತವಾಗಿ ತಿಳಿಸಬಹುದು. ಇದೇ ರೀತಿಯಾದಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ವೀಕ್ಷಿಸಿ ಸಂಜೆವಾಣಿ. ಧನ್ಯವಾದಗಳು.